ಆಲ್ರೆಡಿ ಹಿರಿಯ ಶಾಸಕರುಗಳು ಟೀಮ್ ಕಟ್ಕೊಂಡು ಹೈಕಮಾಂಡ್ ಅವರನ್ನ ನಾಯಕರನ್ನ ಭೇಟಿ ಮಾಡುವಂತಹ ಕೆಲಸ, ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡುವಂತಹ ಕೆಲಸ ಮತ್ತೆ ಮುಂದುವರಿಯಲಿದೆ ಅನ್ನೋದನ್ನ ನಾವಿಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು ಹಾಗಾದ್ರೆ ಅಂತ. ಖಂಡಿತ. ಯಾಕಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರು ವೀಕೆಂಡ್ ಅಲ್ಲಿ ಬೆಂಗಳೂರಲ್ಲಿ ಸಿಗ್ತಾರೆ, ವೀಕ್ ಡೇಸ್ ಅಲ್ಲಿ ಡೆಲ್ಲಿಯಲ್ಲಿ ಸಿಗ್ತಾರೆ. ಅವರು ಬೆಂಗಳೂರಿಗೂ ಬರ್ತಾ ಇರ್ತಾರೆ, ದೆಹಲಿಯಲ್ಲೂ ಇರ್ತಾರೆ. ಕರ್ನಾಟಕದ ಶಾಸಕರು ಬಂದಾಗ ಬೇಡ ಅಂತ ಹೇಳೋದಿಲ್ಲ. ಅವ್ರ ಮನೆಯ ಬಾಗಿಲು ಓಪನ್ ಆಗುತ್ತೆ, ಇವ್ರು ಹೋಗ್ತಾರೆ, ಮಾತನಾಡಿಸ್ತಾರೆ, ಬೊಕ್ಕೆ ಕೊಡ್ತಾರೆ, ವಿಶ್ ಮಾಡ್ತಾರೆ. ನೀವೆಲ್ಲರೂ ಕೂಡ ನಮ್ಗೆ ಆದಷ್ಟು ಬೇಗನೆ ಮಂತ್ರಿ ಮಾಡಿ ಅಂತ ಇವರು ಕೇಳ್ತಾರೆ. ಅವ್ರು ಹೇಳ್ತಾರೆ ನೀವೆಲ್ಲರೂ ಹೋಗಿ ಕೆಲಸ ಮಾಡಿ ಅಂತ ಹೇಳ್ತಾರೆ. ಇವಿಷ್ಟೇ ಪ್ರಕ್ರಿಯೆ ನಡೆಯುತ್ತೆ ಹೊರತು ಅದರಿಂದ ಒಂದು ಹೆಜ್ಜೆ ಮುಂದಕ್ಕೆ ಹೋಗಲ್ಲ ಅಂತ ಹೇಳುವಂಥದ್ದು ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೂ ಗೊತ್ತು, ಅಲ್ಲಿಗೆ ಹೋಗುವಂಥ ಶಾಸಕರಿಗೂ ಗೊತ್ತು. ಕಾರಣ ಏನು ಅಂತ ಹೇಳಿದ್ರೆ, ಮಲ್ಲಿಕಾರ್ಜುನ ಖರ್ಗೆ ಅವರು AICC ಅಧ್ಯಕ್ಷರೇ ಹೌದಾದರೂ ಕೂಡ ಕರ್ನಾಟಕದ ಕ್ಯಾಬಿನೆಟ್ ರೀಶಫಲ್ ವಿಚಾರದಲ್ಲಿ ಒಟ್ಟು ನಾಯಕರುಗಳು ಎಲ್ಲರೂ ಸೇರ್ಕೊಂಡು ತೆಗೆದುಕೊಳ್ಬೇಕಾದ ತೀರ್ಮಾನ ಆಗುತ್ತೆ. ಅದು ಕೇವಲ ಮಲ್ಲಿಕಾರ್ಜುನ ಖರ್ಗೆ ಒಬ್ಬರ ತೀರ್ಮಾನ ಆಗಿರುವುದಿಲ್ಲ. ಬಹಳ ಮುಖ್ಯವಾಗಿ ರಾಹುಲ್ ಗಾಂಧಿಯವರ ತೀರ್ಮಾನ ಇಲ್ಲಿ ಅಂತಿಮ ಆಗುತ್ತೆ. ರಾಹುಲ್ ಗಾಂಧಿಯವರು ತೀರ್ಮಾನವನ್ನು ಕೈಗೊಳ್ಳೋದಿಲ್ಲ ಅನ್ನುವಂಥದ್ದನ್ನ ಅವರೇ ನಿರ್ಧರಿಸಬೇಕೇ ಹೊರತು ಉಳಿದ ನಾಯಕರುಗಳು ನಿರ್ಧರಿಸೋದಿಲ್ಲ. ಅಲ್ಲಿ KC ವೇಣುಗೋಪಾಲ್ ಅವ್ರ ಹತ್ರ ಕೇಳಿದ್ರು, ಅಥವಾ ಸುರ್ಜೇವಾಲಾ ಅವ್ರ ಹತ್ರ ಹೋಗ್ಬೋದು, ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಭೇಟಿ ಆಗ್ಬೋದು. ಹೀಗೆ ಶಾಸಕರಿಗೆ ದೆಹಲಿ ಯಾತ್ರೆಗೆ ಇರುವಂತಹ ಅವಕಾಶಗಳಿದ್ದಾವೆ, ಅದನ್ನು ಮಾಡ್ಕೊಂಡಿರ್ಬೋದು. ಆದರೆ ಅಂತಿಮ ನಿರ್ಧಾರ ತೆಗೆದುಕೊಳ್ಳುವಂಥವ್ರನ್ನ ಭೇಟಿಗೆ ಅವಕಾಶ ಸಿಗೋದಿಲ್ಲ ಅಲ್ಲ ಇವ್ರಿಗೆ ರಾಹುಲ್ ಗಾಂಧಿ ಅವ್ರ ಜೊತೆಗೆ ಹೋಗಿ ಕೂತ್ಕೊಂಡು ಮಾತನಾಡೋದಕ್ಕೆ ಇವ್ರಿಗೆ ಯಾರಿಗೂ ಅವಕಾಶ ಸಿಗ್ತಾ ಇಲ್ಲ. ಹಾಗಾಗಿ ಅವರ ಭೇಟಿಗೆ ಎಲ್ಲಿ ತನಕ ಶಾಸಕರಿಗೆ ಅವಕಾಶ ಸಿಗೋದಿಲ್ವೋ ಅಲ್ಲಿ ತನಕ ಶಾಸಕರು ಏನೋ ನಿರೀಕ್ಷೆಗಳನ್ನು ಇಟ್ಕೊಂಡಿರ್ತಾರೆ. ನಾವು ಮಂತ್ರಿ ಆಗ್ಬೋದು, ನಾನು ಇನ್ನೊಂದು 2 ವರ್ಷಕ್ಕಾದ್ರೂ ಮಂತ್ರಿ ಆಗ್ಬೋದು ಏನು ಕಾಯ್ತಾ ಇದ್ದಾರಲ್ಲ, ಅವರೆಲ್ಲರೂ ಕೂಡ ಸದ್ಯಕ್ಕೆ ವೇಟಿಂಗ್ ಲಿಸ್ಟಲ್ಲೇ ಇರ್ತಾರೆ ಹೊರತು ಅವ್ರಿಗೆ ಅವ್ರದ್ದೇ ಆದಂಥ ಸೀಟ್ಗಳಂತೂ ಕನ್ಫರ್ಮ್ ಆಗೋದಿಲ್ಲ. ಈ ಸದ್ಯಕ್ಕೆ ಇರುವಂಥ ಗೊಂದಲವೂ ಕೂಡ ಅದನ್ನೇ ಹೇಳ್ತಾ ಇರುವಂಥದ್ದು. ಈ ಗೊಂದಲವನ್ನು ಇವರು ಮುಂದುವರಿಸಿದ್ದಾರೆ ಹೊರತು ಬೇರೆನೇನು ಮಾಡಿಲ್ಲ. ಇವರು ಇವತ್ತೀಗ ಇಡೀ ದಿವಸ ಭಾಳ ಹೈ ಲೆವೆಲ್ ಮೀಟಿಂಗು, ಭಾಳ ದೊಡ್ಡ ಮೀಟಿಂಗು. ಸಿದ್ದರಾಮಯ್ಯನವರು ಹೋಗೋಕೆ ಮುಂಚೆ ಹೇಳ್ತಾರೆ ಇದರ ಬಗ್ಗೆ ಅಜೆಂಡಾ ನನಗೆ ಗೊತ್ತಿಲ್ಲ, ಏನು ಅಜೆಂಡಾ ಅನ್ನೋದು ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಅಜೆಂಡಾ ಗೊತ್ತಿಲ್ಲದೆ ಮುಖ್ಯಮಂತ್ರಿಯವ್ರನ್ನ ದೆಹಲಿಗೆ ಕರೆಸ್ಕೊತಾರೆ. ಮುಖ್ಯಮಂತ್ರಿಯವರು ಒಬ್ಬರ ಜೊತೆಗೆ ಸಭೆ ನಡೆಸ್ತಾರೆ. ಅದಾದ ಮೇಲೆ ಸಭೆ ನಡೆಸಿದ ಮೇಲೆ ಮುಖ್ಯಮಂತ್ರಿಯವರು ಒಂದು ಕಡೆಯಲ್ಲಿ, ಮತ್ತೊಂದು ಕಡೆಯಲ್ಲಿ ಉಪಮುಖ್ಯಮಂತ್ರಿಯವರನ್ನ ನಿಲ್ಲಿಸ್ಕೊಂಡು ಹೇಳ್ತಾರೆ ನಾವು ರಾಜ್ಯಸಭೆ ಮತ್ತು ವಿಧಾನ ಪರಿಷತ್ನ ಚುನಾವಣೆ ಬಗ್ಗೆ ಚರ್ಚೆ ನಡೆಸಿದ್ವಿ. ಕಾಂಗ್ರೆಸ್ ಹೈಕಮಾಂಡ್ಗೆ ಇಷ್ಟು ದೊಡ್ಡ ಕಾಳಜಿ ಶುರುವಾಗಿದೆ ಒಂದು ಎಲೆಕ್ಷನ್ಗಳ ಬಗ್ಗೆ ಅಂತ ಹೇಳಿದ್ರೆ ಭಾಳ ಬೇಗನೆ ಪ್ರಿಪರೇಷನ್ ಎಲ್ಲ ಮಾಡ್ತಾ ಇರ್ತಾರೆ, ಈ ರೀತಿಯಾದಂಥ ಸಭೆಗಳನ್ನು ಮಾಡ್ತಾರೆ ಅನ್ನುವಂಥದ್ದನ್ನು ನೋಡ್ತಾ ಇದ್ವಿ. ಆದರೆ ಇದೆಲ್ಲವೂ ಕೂಡ ಒಂದು ರೀತಿಯಿಂದ ಜೋಕ್ ರೀತಿಯಲ್ಲಿ ಕಾಣ್ತಾ ಇದೆ ಹೊರತು ನಿಜಕ್ಕೂ ಇಲ್ಲಿ ಸೀರಿಯಸ್ ಆದಂತಹ ವಿಷಯಗಳಿಗೆ ಹಾಗಾದ್ರೆ ಇವರ ಹತ್ರ ಉತ್ತರ ಇಲ್ವಾ? ನಾಯಕತ್ವದಲ್ಲಿ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅಂತ ಹೇಳುವಷ್ಟು ಕೂಡ ಇವರು ಯಾಕೆ ತಯಾರಿಲ್ಲ, ಅಥವಾ ನಾಯಕತ್ವ ಬದಲಾವಣೆ ಆಗುತ್ತೆ ಅಂತ ಹೇಳಿದ್ರೆ ಅದಕ್ಕೆ ನಾವು ಕ್ರಮಗಳನ್ನು ಕೈಗೊಳ್ತಿದ್ದೀವಿ ಅಂತ ಹೇಳೋದಿಕ್ಕಾದ್ರೂ ಯಾಕೆ ಇವರು ಉತ್ಸಾಹ ತೋರ್ತಾ ಇಲ್ಲ? ಹೀಗೆ ಶಿವಕುಮಾರ್ ಅವರು ಕೂಡ ಪ್ರತಿ ಬಾರಿ ದೆಹಲಿಗೆ ಹೋದಾಗ ಹೇಳ್ತಾ ಇರ್ತಾರೆ ನಾನೇನು ಸುಮ್ಮನೆ ಬರೋದಿಲ್ಲ ದೆಹಲಿಗೆ, ಗಾಳಿ ಕುಡಿಯೋಕ್ಕೆ ಬರಲ್ಲ ನಾನು ದೆಹಲಿಗೆ. ಹೌದು, ಪಾಪ ಅವ್ರು ಗಾಳಿ ಕುಡಿಯೋಕ್ಕೆ ಮಾತ್ರ ಹೋಗೋದಿಲ್ಲ ದೆಹಲಿಗೆ, ನಿಜ. ಆದರೆ ಈ ಬಾರಿಯೂ ಕೂಡ ಹೋಗಿ ಕೇವಲ ಗಾಳಿ ಕುಡ್ಕೊಂಡು ಬರುವಂಥ ರೀತಿಯಲ್ಲಿ ಆದರೆ ಏನು ಕತೆ? ಎಷ್ಟು ದಿವಸ ಈ ಗೊಂದಲ ಮುಂದುವರಿಯುತ್ತೆ? ಈ ಸರ್ಕಾರ ನಿಜಕ್ಕೂ ಕೆಲಸ ಮಾಡ್ತಾ ಇದೆ, ಒಂದು ತಂಡವಾಗಿ ಕೆಲಸ ಮಾಡ್ತಾ ಇದೆ, ಅಭಿವೃದ್ಧಿ ಕೆಲಸಗಳಾಗ್ತಾ ಇದ್ದಾವೆ, ಗ್ಯಾರಂಟಿ ಯೋಜನೆಗಳು ತಲುಪ್ತಾ ಇದ್ದಾವೆ. ಇವೆಲ್ಲವೂ ಕೂಡ ಜನರಿಗೆ ಮನವರಿಕೆ ಆಗೋದು ಯಾವಾಗ? ನಾಯಕತ್ವದಲ್ಲಿ ಗೊಂದಲ ಇಲ್ಲದೆ ಇದ್ದಾಗ. ಕರ್ನಾಟಕದ ಜನ ಬಯಸುವಂಥದ್ದು ಏನನ್ನ? ಗೊಂದಲಗಳಿಲ್ಲದ ಸರ್ಕಾರವನ್ನ. ಆದರೆ ಗೊಂದಲಗಳಿಲ್ಲದ ಸರ್ಕಾರ ಅಂತೇಳಿ ಆಯ್ಕೆ ಮಾಡಿರುವಂತಹ 136 ಜನ ಶಾಸಕರನ್ನೇ ಆಯ್ಕೆ ಮಾಡಿ ಕಳಿಸಿದ್ರು ಕೂಡ ಗೊಂದಲಗಳು ಪ್ರತಿನಿತ್ಯವೂ ಮುಂದುವರಿತಾ ಹೋದ್ರೆ ಜನ ಏನ್ ಯೋಚನೆ ಮಾಡ್ತಾರೆ ಅನ್ನೋದು ಕೂಡ ಅಷ್ಟೇ ಮುಖ್ಯ ಆಗಿರುವಂಥದ್ದು ನವಿತಾ ಇಲ್ಲಿ. DK